Hi guys, in this video I am going to discuss about tenses. I made some tricks so you can understand it easily. So tense ಅನ್ನ ಕಲಿಬೇಕಾದ್ರೆ ಸ್ವಲ್ಪನಾದ್ರೂ ಬೇಸಿಕ್ ನಾಲೆಜ್ ಇರಬೇಕು, ರೈಟ್? That's why I made a serial wise grammar classes. Serial ಆಗಿ ಗ್ರಾಮರ್ ಕ್ಲಾಸಸ್ ಅನ್ನ ಮಾಡ್ತಾ ಬಂದಿದ್ದೀನಿ. At least you go through auxiliary verbs be, have and do. Okay, ಅದರಲ್ಲಿ ನಾನು ಬೇಸ್ ವರ್ಬ್ ಮತ್ತೆ ಇವೆಲ್ಲ ವರ್ಬ್ ಫಾರ್ಮ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. Easily you can understand it. Let us get into the topic. There are mainly three types of tenses, right? What are those? Present tense, past tense, future tense. Vartamana kala, bhuta kala, matte bhavishyat kala, right? These three tenses further categorized into four types. Let us see first one, present. Present tense is categorized into four types. First one is present simple, present continuous tense, present perfect tense, present perfect continuous tense. Past tense is also categorized into four types. First one, past simple, past continuous tense, past perfect tense, past perfect continuous tense. It is also categorized into four types: future simple, future continuous tense, future perfect tense, future perfect continuous tense. Let us see the first type, that is simple tenses in these three tenses. Okay, see here, present simple, past simple, future simple. See here, present simple is also known as present indefinite tense. ಇದಕ್ಕೆ present indefinite tense ಅಂತಾನೂ ಕರೀತಾರೆ. ಇದಕ್ಕೆ present simple ಗೆ. Okay, past simple is also known as past indefinite tense. Future simple is also known as future indefinite tense. Okay, see here, see the example. First one, present simple, right? She eats pizza. ಅವಳು ಪಿಜ್ಜಾ ತಿನ್ನುತ್ತಾಳೆ, ರೈಟ್? ವಾಟ್ ಯು ಮೀನ್ ಬೈ ಪ್ರೆಸೆಂಟ್ ಸಿಂಪಲ್? ಪ್ರೆಸೆಂಟ್ ಸಿಂಪಲ್ ಅಂದ್ರೆ ಏನು? ಇಟ್ ಈಸ್ ಎ ವರ್ಬ್ ಫಾರ್ಮ್. ಇಟ್ ಡಿಸ್ಕ್ರೈಬ್ಸ್ ಆಕ್ಷನ್ಸ್ ದಟ್ ಹ್ಯಾಪನ್ ರೆಗ್ಯುಲರ್ಲಿ, ಕಂಟಿನ್ಯೂಸ್ಲಿ ಆರ್ ಹ್ಯಾಬಿಚುವಲಿ. ಆಕ್ಷನ್ಸ್ ದಟ್ ಹ್ಯಾಪನ್ ರೆಗ್ಯುಲರ್ಲಿ ಮೀನ್ಸ್ ಇದು ನಿಯಮಿತವಾಗಿ ನಡೆಯುವ ಕ್ರಿಯೆಯ ಬಗ್ಗೆ ವಿವರಿಸುತ್ತದೆ, ಅಥವಾ ಆಕ್ಷನ್ಸ್ ದಟ್ ಹ್ಯಾಪನ್ ಹ್ಯಾಬಿಚುವಲಿ ಅಭ್ಯಾಸವಾಗಿ ನಡೆಯುವ ಕ್ರಿಯೆಯ ಬಗ್ಗೆ ವಿವರಿಸುತ್ತದೆ. ಸೊ ಪಿಜ್ಜಾ ತಿನ್ನುವುದು ಅವಳ ರೆಗ್ಯುಲರ್ ರುಟೀನ್ ಆಗಿರ್ಬೋದು, ದಿನನಿತ್ಯದ ಅಭ್ಯಾಸವಾಗಿರ್ಬೋದು, ಅಥವಾ ನಿಯಮಿತವಾಗಿ ಅವಳು ಪಿಜ್ಜಾ ತಿಂತಾ ಇರ್ಬೋದು. ಅಂತಹ ಸಂದರ್ಭದಲ್ಲಿ ನಾವು ಜನರಲ್ ಆಗಿ, ರೈಟ್, ಜನರಲ್ ಆಗಿ ಅವಳಿಗೆ ಈ ತರ ಅಭ್ಯಾಸ ಇದೆ ಅಥವಾ ರೆಗ್ಯುಲರ್ ಆಗಿ ರುಟೀನ್ ಇದೆ ಅಂತ ಹೇಳುವ ಸಂದರ್ಭದಲ್ಲಿ ಪ್ರೆಸೆಂಟ್ ಸಿಂಪಲ್ ಅನ್ನ ಯೂಸ್ ಮಾಡ್ತೀವಿ, ರೈಟ್? ಶಿ ಈಟ್ಸ್ ಪಿಜ್ಜಾ. ಇಲ್ಲಿ ಶಿ ಅನ್ನೋದೇನಿದು ಥರ್ಡ್ ಪರ್ಸನ್ ಸಿಂಗುಲರ್, ರೈಟ್? ಐ ಮತ್ತೆ ವಿ ಎರಡು ಕೂಡ ಫಸ್ಟ್ ಪರ್ಸನ್, ರೈಟ್? ಐ ಅಂಡ್ ವಿ ಇವೆರಡು ಫಸ್ಟ್ ಪರ್ಸನ್. ಯು ಅನ್ನೋದೇನಿದು ಸೆಕೆಂಡ್ ಪರ್ಸನ್. ಹಿ, ಶಿ, ಇಟ್ ಥರ್ಡ್ ಪರ್ಸನ್, ರೈಟ್? ದೇ ಇದು ಕೂಡ ಥರ್ಡ್ ಪರ್ಸನ್ ಆಗುತ್ತೆ, ರೈಟ್? ಐ ಎಕ್ಸ್ಪ್ಲೇನ್ಡ್ ಇನ್ ಪ್ರನೌನ್ಸ್, ರೈಟ್? ಗ್ರಾಮ್ಯಾಟಿಕಲ್ ಪರ್ಸನ್ ಬಗ್ಗೆ ಪ್ರನೌನ್ಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಗೋ ಥ್ರೂ ಇಟ್. ಸಿ ಹಿಯರ್, ಗ್ರಾಮ್ಯಾಟಿಕಲ್ ಪರ್ಸನ್ ಥರ್ಡ್ ಪರ್ಸನ್ ಇದೆ, ರೈಟ್? ಹಿ, ಶಿ, ಇಟ್ ಥರ್ಡ್ ಪರ್ಸನ್ ಸಿಂಗುಲರ್. ಥರ್ಡ್ ಪರ್ಸನ್ ಸಿಂಗುಲರ್ ಇದ್ದಾಗ ಯಾವ್ದು ಬರುತ್ತೆ ವರ್ಬ್ ಇಲ್ಲಿ? V5. ಶಿ ಈಟ್ಸ್, ರೈಟ್? ಶಿ ಈಟ್ಸ್ ಪಿಜ್ಜಾ. ಈ ಬೇಸ್ ವರ್ಬ್ ಏನಿದೆಯಲ್ಲ ಈಟ್, ಈ ಬೇಸ್ ವರ್ಬ್ಗೆ ಎಸ್ ಅಥವಾ ಇಎಸ್ ಆಡ್ ಆಗುತ್ತೆ ಕೊನೆಯಲ್ಲಿ, ರೈಟ್? ಸೊ ದೀಸ್ ಆರ್ ದ ವರ್ಬ್ ಫಾರ್ಮ್ಸ್, ರೈಟ್? ಈಟ್ ಇದು ಕ್ರಿಯೆಯ ಮೊದಲನೇ ರೂಪದಲ್ಲಿದೆ, ರೈಟ್? ಇದಕ್ಕೆ ಏನಂತ ಕರಿತೀವಿ? V1, ಬೇಸ್ ಫಾರ್ಮ್ ಆಫ್ ದ ವರ್ಬ್ ಅಥವಾ ಮೇನ್ ವರ್ಬ್ ಅಂತ ಕರೀತಾರೆ, ರೈಟ್? V1. ನೆಕ್ಸ್ಟ್ V2, ಕ್ರಿಯೆಯ ಎರಡನೇ ರೂಪ ಯಾವ್ದಾಗುತ್ತೆ? ಪಾಸ್ಟ್ ಸಿಂಪಲ್. ಈಟ್ ಇದ್ದಿದ್ದು ಏಟ್ ಆಗುತ್ತೆ, ರೈಟ್? ನೆಕ್ಸ್ಟ್ ಕ್ರಿಯೆಯ ಮೂರನೇ ರೂಪ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಮೇನ್ ವರ್ಬ್. ಈಟ್, ಏಟ್, ಈಟನ್ ಆಗುತ್ತೆ, ರೈಟ್? ನೆಕ್ಸ್ಟ್ ಕ್ರಿಯೆಯ ನಾಲ್ಕನೇ ರೂಪ ಪ್ರೆಸೆಂಟ್ ಪಾರ್ಟಿಸಿಪಲ್, ರೈಟ್? ದಟ್ ವರ್ಬ್ ಎಂಡ್ ಇನ್ ING. ಈ ಕ್ರಿಯೆಯ ನಾಲ್ಕನೇ ರೂಪದಲ್ಲಿ ಏನಾಗುತ್ತೆ? ಈ ಬೇಸ್ ವರ್ಬ್ ING ಅಲ್ಲಿ ಎಂಡ್ ಆಗುತ್ತೆ, ಈಟಿಂಗ್ ಆಗುತ್ತೆ, ಈಟ್ ಇದ್ದಿದ್ದು, ರೈಟ್? ಸೊ V5, this is in present simple, third person singular, means he, she, it ಬಂದಾಗ ನಾವು ಈ ಕ್ರಿಯೆಯ ಐದನೇ ರೂಪವನ್ನ ಯೂಸ್ ಮಾಡ್ತೀವಿ, ರೈಟ್? See here, she eats pizza, he eats pizza, right? It eats pizza. Next, so ಥರ್ಡ್ ಪರ್ಸನ್ ಪ್ಲೂರಲ್ ಇದೆ, ಇದು ದೇ ಬಂದಾಗ ಇಲ್ಲಿ ವರ್ಬ್ ಕೊನೆಯಲ್ಲಿ ಎಸ್ ಆಡ್ ಆಗೋದಿಲ್ಲ. ಓನ್ಲಿ ಯು ಹ್ಯಾವ್ ಟು ಸೇ ದೇ ಈಟ್ ಪಿಜ್ಜಾ, ರೈಟ್? See here, next present simple example ನೋಡಿದ್ವಿ. ಪಾಸ್ಟ್ ಸಿಂಪಲ್ ಅಲ್ಲಿ ಏನಾಗುತ್ತೆ? ಈಟ್ ಇದ್ದಿದ್ದು V2 ರೂಪದಲ್ಲಿ ಬರಿತೀವಿ. ಕ್ರಿಯೆ ಎರಡನೇ ರೂಪವನ್ನ ನಾವು ಪಾಸ್ಟ್ ಸಿಂಪಲ್ ಅಲ್ಲಿ ಯೂಸ್ ಮಾಡ್ತೀವಿ, ರೈಟ್? ಶಿ ಏಟ್ ಪಿಜ್ಜಾ. ದ ಆಕ್ಷನ್ ಹ್ಯಾಪನ್ಡ್ ಇನ್ ದ ಪಾಸ್ಟ್. ಆ ಕ್ರಿಯೆ ಭೂತಕಾಲದಲ್ಲಿ ನಡೆದು ಹೋಗಿದೆ, ಕಂಪ್ಲೀಟ್ ಆಗಿದೆ ಅಂತ ಅರ್ಥ, ರೈಟ್? ಪಾಸ್ಟ್ ಸಿಂಪಲ್. ಶಿ ಏಟ್ ಪಿಜ್ಜಾ, ಅವಳು ಪಿಜ್ಜಾ ತಿಂದಿದ್ದಾಳೆ, ರೈಟ್?
ಸಿ ಹಿಯರ್ ಫ್ಯೂಚರ್ ಸಿಂಪಲ್ ಅಲ್ಲಿ ಬರೆದಾಗ ಏನಾಗುತ್ತೆ, ಶಿ ವಿಲ್ ಈಟ್ ಪಿಜ್ಜಾ ಮೀನ್ಸ್ ಶಿ ಇಸ್ ಗೋಯಿಂಗ್ ಟು ಈಟ್ ಪಿಜ್ಜಾ ಅಟ್ ಸಮ್ ಪಾಯಿಂಟ್ ಇನ್ ದ ಫ್ಯೂಚರ್. ಅವಳು ಭವಿಷ್ಯತ್ ಕಾಲದಲ್ಲಿ ಪಿಜ್ಜಾ ತಿನ್ನಲಿದ್ದಾಳೆ. ರೈಟ್, ಫ್ಯೂಚರ್ ಸಿಂಪಲ್ ಬಂದಾಗ ವಿಲ್ ಯೂಸ್ ಮಾಡ್ತೀವಿ. ವಿಲ್ ಪ್ಲಸ್ V1 ಮೀನ್ಸ್ ಕ್ರಿಯೆಯ ಮೊದಲನೇ ರೂಪವನ್ನ ಯೂಸ್ ಮಾಡ್ತೀವಿ. ವಿಲ್ ಪ್ಲಸ್ ಬೇಸ್ ಫಾರ್ಮ್ ಆಫ್ ದಿ ವರ್ಬ್. ರೈಟ್, ಸಿ ಹಿಯರ್ ನೆಕ್ಸ್ಟ್ ಪ್ರೆಸೆಂಟ್ ಸಿಂಪಲ್. ಐ ಸ್ಪೀಕ್ ಇನ್ ಇಂಗ್ಲಿಷ್. ಐ ಇಸ್ ದ ಫಸ್ಟ್ ಪರ್ಸನ್. ರೈಟ್, ಫಸ್ಟ್ ಪರ್ಸನ್ ಇದ್ದಾಗ ಯಾವ್ದು ಬರುತ್ತೆ ಇಲ್ಲಿ ವರ್ಬ್, ಬೇಸ್ ಫಾರ್ಮ್ ಆಫ್ ದಿ ವರ್ಬ್ ಆರ್ ಮೇನ್ ವರ್ಬ್, ಕ್ರಿಯೆಯ ಮೊದಲನೇ ರೂಪವನ್ನ ತಗೊಳ್ತೀವಿ. ರೈಟ್, V1. ಇಲ್ಲಿ ಹಿ ಇದ್ದಾಗ ಥರ್ಡ್ ಪರ್ಸನ್ ಸಿಂಗುಲರ್ ಇದ್ದಾಗ ಹಿ ಸ್ಪೀಕ್ಸ್. ರೈಟ್, ಹಿ ಸ್ಪೀಕ್ಸ್ ಇನ್ ಇಂಗ್ಲಿಷ್ ಆಗುತ್ತೆ. ರೈಟ್, ದಿಸ್ ಯು ಹ್ಯಾವ್ ಟು ರಿಮೆಂಬರ್. ಐ ಸ್ಪೀಕ್ ಇನ್ ಇಂಗ್ಲಿಷ್, ನಾನು ಇಂಗ್ಲಿಷ್ ಮಾತನಾಡುತ್ತೇನೆ. ಏನದು, ದಟ್ ಈಸ್ ಮೈ ರೆಗ್ಯುಲರ್ ಹ್ಯಾಬಿಟ್, ಅದು ನನ್ನ ಅಭ್ಯಾಸ ಇಂಗ್ಲಿಷ್ ಮಾತನಾಡುವುದು. ಸೊ ಇದೇನ್ ತಿಳಿಸಿಕೊಡ್ತಾ ಇದೆ ಕ್ರಿಯೆ, ದಟ್ ಈಸ್ ಮೈ ರೆಗ್ಯುಲರ್ ಹ್ಯಾಬಿಟ್, ಅದು ನನ್ನ ಅಭ್ಯಾಸವನ್ನು ತಿಳಿಸಿಕೊಡ್ತಾ ಇದೆ, ನಾನು ಇಂಗ್ಲಿಷ್ ನಲ್ಲಿ ಮಾತನಾಡುತ್ತೇನೆ. ರೈಟ್, ಅಂತಹ ಸಂದರ್ಭದಲ್ಲಿ ನಾವು ಪ್ರೆಸೆಂಟ್ ಸಿಂಪಲ್ ಅನ್ನ ಯೂಸ್ ಮಾಡ್ತೀವಿ. ರೈಟ್, ಇದನ್ನೇ ಪಾಸ್ಟ್ ಸಿಂಪಲ್ ಅಲ್ಲಿ ಬರ್ದಾಗ ಏನಾಗುತ್ತೆ, ಐ ಸ್ಪೋಕ್ ಇನ್ ಇಂಗ್ಲಿಷ್, ನಾನು ಇಂಗ್ಲಿಷ್ ನಲ್ಲಿ ಮಾತನಾಡಿದ್ದೆ. ದಟ್ ವಾಸ್ ಅ ಫಿನಿಶ್ಡ್ ಆಕ್ಷನ್, ಮುಗಿದು ಹೋಗಿರುವ ಘಟನೆ. ರೈಟ್, ಸೊ ಕ್ರಿಯೆಯ ಎರಡನೇ ರೂಪವನ್ನ ತಗೊಳ್ತೀವಿ. ರೈಟ್, ಪಾಸ್ಟ್ ಸಿಂಪಲ್ V2, ಐ ಸ್ಪೋಕ್ ಇನ್ ಇಂಗ್ಲಿಷ್. ದೆನ್ ಹೌ ಟು ರೈಟ್ ಇನ್ ಫ್ಯೂಚರ್ ಸಿಂಪಲ್, ಐ ವಿಲ್ ಸ್ಪೀಕ್ ಇನ್ ಇಂಗ್ಲಿಷ್. ಫ್ಯೂಚರ್ ಟೆನ್ಸ್ ಅಲ್ಲಿ ವಿಲ್ ಬರುತ್ತೆ ಅಂತ ಹೇಳಿದೆ. ರೈಟ್, ವಿಲ್ ಪ್ಲಸ್ V1 ಸ್ಪೀಕ್, ಕ್ರಿಯೆಯ ಮೊದಲನೇ ರೂಪವನ್ನ ತಗೊಳ್ತೀವಿ. ರೈಟ್, ಐ ವಿಲ್ ಸ್ಪೀಕ್ ಇನ್ ಇಂಗ್ಲಿಷ್ ಮೀನ್ಸ್ at some point I am going to speak in English in the future. ನಾನು ಭವಿಷ್ಯತ್ ಕಾಲದಲ್ಲಿ ಮುಂದೆ ಒಂದಿನ ಇಂಗ್ಲಿಷ್ ನಲ್ಲಿ ಮಾತನಾಡ್ತೀನಿ ಅಂತ ಅರ್ಥ. ಓಕೆ, see here next example, present simple. They live in London. live, right? So ಯಾವ ಫಾರ್ಮ್ ಅಲ್ಲಿ ಇದೆ, ಬೇಸ್ ಫಾರ್ಮ್ ಅಲ್ಲಿ ಇದೆ ಅಥವಾ ಮೇನ್ ವರ್ಬ್. ರೈಟ್, ಕ್ರಿಯೆಯ ಮೊದಲನೇ ರೂಪದಲ್ಲಿದೆ. They live in London. ಅದೇ ಇಲ್ಲಿ ಶಿ ಇದ್ದಾಗ ಏನಾಗ್ತಿತ್ತು ಹಾಗಾದ್ರೆ, ಥರ್ಡ್ ಪರ್ಸನ್ ಸಿಂಗುಲರ್ ಇದ್ದಿದ್ರೆ ಶಿ ಲಿವ್ಸ್. Right, she lives in London. Right, see here, they live in London, ಅವರು ಲಂಡನ್ ನಲ್ಲಿ ಇದ್ದಾರೆ ಅಥವಾ ವಾಸಿಸುತ್ತಿದ್ದಾರೆ. That is a fact. So this present simple is used to describe current ongoing facts means ಪ್ರಸ್ತುತ ಸತ್ಯದ ಬಗ್ಗೆ ವಿವರಿಸುತ್ತದೆ. ಮೀನ್ಸ್ ಅವರು ಇವಾಗ ಏನಿದ್ದಾರೆ, ಲಂಡನ್ ನಲ್ಲಿ ಇದ್ದಾರೆ. ಇಲ್ಲೇನಾಗಿದೆ, V1 ರೂಪದಲ್ಲಿದೆ. ರೈಟ್, ನೆಕ್ಸ್ಟ್ ಪಾಸ್ಟ್ ಸಿಂಪಲ್ ಅಲ್ಲಿ ಬರೆದಾಗ they lived in London. ರೈಟ್, ಸೊ live past tense ಅಲ್ಲಿ ಏನಾಗುತ್ತೆ, lived ಆಗುತ್ತೆ. ಸೊ ದಿಸ್ ಇಸ್ ರೆಗ್ಯುಲರ್ ವರ್ಬ್. ರೈಟ್, ದೀಸ್ ಆರ್ irregular verbs. ಸೊ ಐ ಆಲ್ರೆಡಿ ಡಿಸ್ಕಸ್ಡ್ ಅಬೌಟ್ ರೆಗ್ಯುಲರ್ ಅಂಡ್ irregular verbs. ರೈಟ್, ಹಿಯರ್ ಅವರು ಲಂಡನ್ ನಲ್ಲಿ ವಾಸಿಸುತ್ತಿದ್ದರು. ದಟ್ ವಾಸ್ ಅ ಫಿನಿಶ್ಡ್ ಆಕ್ಷನ್, ಅವರು ಇವಾಗಲ್ಲಿ ವಾಸವಾಗಿಲ್ಲ, ಹಿಂದೆ ವಾಸವಾಗಿದ್ರು ಅಂತ ಅರ್ಥ. ಓಕೆ, then how you are going to write in future simple, they will. Right, they will live in London. ಮುಂದೆ ಒಂದಿನ ಭವಿಷ್ಯತ್ ಕಾಲದಲ್ಲಿ ಅವರು ಲಂಡನ್ ನಲ್ಲಿ ನೆಲೆಸುತ್ತಾರೆ. ಓಕೆ, will plus base form of the verb. Right, ಕ್ರಿಯೆಯ ಮೊದಲನೇ ರೂಪವನ್ನ ಬರಿತೀವಿ ಎಲ್ಲಿ, ಫ್ಯೂಚರ್ ಸಿಂಪಲ್ ಅಲ್ಲಿ. ನೆಕ್ಸ್ಟ್ see here, you are a student. Right, ನೀವು ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಆಗಿದ್ದೀರಾ. ರೈಟ್, ಐ ಆಮ್ ಎ ಟೀಚರ್, ದಟ್ ಈಸ್ ಅ ರಿಯಲ್ ಫ್ಯಾಕ್ಟ್, ವಾಸ್ತವದ ಸತ್ಯದ ಬಗ್ಗೆ ವಿವರಿಸುವಾಗ ನಾವು ಪ್ರೆಸೆಂಟ್ ಸಿಂಪಲ್ ಯೂಸ್ ಮಾಡ್ತೀವಿ. ರೈಟ್, ನೀವು ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯಾಗಿದ್ದೀರಾ. ಯು ಬಂದಾಗ ಏನ್ ಬಂದಿಲ್ಲಿ, see here, ಯು ಇಸ್ ದ ಸೆಕೆಂಡ್ ಪರ್ಸನ್, ಯು ಈಸ್ ಆಲ್ವೇಸ್ ಇನ್ ಪ್ಲೂರಲ್. ರೈಟ್, ನಾವು ಕನ್ನಡದಲ್ಲಿ ನೀನು ಅಂತ ಯೂಸ್ ಮಾಡ್ತೀವಿ, ಬಟ್ ಇಂಗ್ಲಿಷ್ ಅಲ್ಲಿ ಯು ಅಂದ್ರೆ ಪ್ಲೂರಲ್, ನೀವು ಅಂತಾನೆ ಅರ್ಥ. ಯು ಆರ್. ರೈಟ್, ಸೊ ನಾವಿಲ್ಲಿ ಟು ಬಿ ವರ್ಬ್ ಅನ್ನ ಯೂಸ್ ಮಾಡಿದೀವಿ. ಟು ಬಿ ವರ್ಬ್ ಯಾವ್ಯಾವು, ಆಮ್, ಆರ್, ಈಸ್, ವರ್, ವಾಸ್. ಸೊ ದೀಸ್ ಆರ್ ಆಲ್ ಟು ಬಿ ವರ್ಬ್ಸ್. ಆಕ್ಸಿಲರಿ ವರ್ಬ್ ಬಿ ವಿಡಿಯೋನ ನೋಡಿದ್ರೆ ನೀವು ಅರ್ಥ ಆಗುತ್ತೆ. ಓಕೆ, ಹಿಯರ್ ದಿಸ್ ಆಮ್, ಆರ್, ಈಸ್, ಸೊ ಇವು ಮೇನ್ ವರ್ಬ್ ಆಗಿನೂ ಕೂಡ ಆಕ್ಟ್ ಮಾಡುತ್ತೆ, ಮೇನ್ ವರ್ಬ್ ಆಗಿನೂ ಕೂಡ ಕೆಲಸ ಮಾಡುತ್ತೆ. ಓಕೆ, ನಾಟ್ ಓನ್ಲಿ ಹೆಲ್ಪಿಂಗ್ ವರ್ಬ್. ಇವು ಪ್ರೆಸೆಂಟ್ ಸಿಂಪಲ್ ಅಲ್ಲಿ ನಾವು ಮೇನ್ ವರ್ಬ್ ಆಗಿನೂ ಕೂಡ ಯೂಸ್ ಮಾಡಬಹುದು. ರೈಟ್, ಹಿಯರ್ ಪಾಸ್ಟ್ ಸಿಂಪಲ್ ಅಲ್ಲಿ ಬರ್ದಾಗ ಏನುತ್ತೆ, ಯು ವರ್ ಎ ಸ್ಟೂಡೆಂಟ್. ರೈಟ್, ಹಿಯರ್ ಯು ವರ್ ಪಾಸ್ಟ್ ಸಿಂಪಲ್ ಅಲ್ಲಿ ಯು ವರ್, ನೀವು ಸ್ಟೂಡೆಂಟ್ ಇದ್ರಿ, ಹಿಂದೆ ಇದ್ರಿ, ಇವಾಗಲ್ಲ. ರೈಟ್, ನೆಕ್ಸ್ಟ್ ಫ್ಯೂಚರ್ ಸಿಂಪಲ್ ಅಲ್ಲಿ ಬರ್ದಾಗ ಯು ವಿಲ್ ಬಿ ಎ ಸ್ಟೂಡೆಂಟ್. ರೈಟ್, ಟು ಬಿ ವರ್ಬ್ ಅನ್ನ ಯೂಸ್ ಮಾಡಿದಾಗ ಇಲ್ಲೇನಾಗುತ್ತೆ, ವಿಲ್ ಬಿ ಬರುತ್ತೆ ಫ್ಯೂಚರ್ ಸಿಂಪಲ್ ಅಲ್ಲಿ, ವಿಲ್ ಬಿ. ಓಕೆ, ಯು ವಿಲ್ ಬಿ ಎ ಸ್ಟೂಡೆಂಟ್, ನೀವು ಇವಾಗ ಸ್ಟೂಡೆಂಟ್ ಇಲ್ಲ, ಮುಂದೆ ಸ್ಟೂಡೆಂಟ್ ಆಗ್ಬಹುದು ಅಂತ ಅರ್ಥ. ಓಕೆ, next see here, Tina is a nurse. Present simple. Right, Tina, he, she, it ಬಂದಾಗ ಏನ್ ಬರುತ್ತೆ, is ಯೂಸ್ ಮಾಡ್ತೀವಿ. ರೈಟ್, ಟು ಬಿ ವರ್ಬ್. Tina is a nurse. Tina ಅವಳೇನಾಗಿದ್ದಾಳೆ, ನರ್ಸ್ ಆಗಿದ್ದಾಳೆ. ರೈಟ್,
ದಟ್ ಈಸ್ ಎ ರಿಯಲ್ ಫ್ಯಾಕ್ಟ್, ದಟ್ ಈಸ್ ರಿಯಲ್ ಆನ್ ಗೋಯಿಂಗ್ ಫ್ಯಾಕ್ಟ್. ಪ್ರಸ್ತುತ ನಿಜವಾದ ಸತ್ಯದ ಬಗ್ಗೆ ಮಾತನಾಡ್ತಾ ಇದೀವಿ, ರೈಟ್? ನೆಕ್ಸ್ಟ್, ಹೌ ಟು ರೈಟ್ ಇನ್ ಪಾಸ್ಟ್ ಸಿಂಪಲ್. ಟೀನಾ ವಾಸ್ ಎ ನರ್ಸ್. ಪಾಸ್ಟ್ ಸಿಂಪಲ್ ಎಲ್ಲ ಏನಾಗುತ್ತೆ, ಹಿ ಶೀಟ್ ವಾಸ್ ಆಗುತ್ತೆ, ರೈಟ್? ಟೀನಾ ನರ್ಸ್ ಆಗಿದ್ಲು, ಯಾವಾಗ? ಹಿಂದೆ. ದಟ್ ಈಸ್ ಪಾಸ್ಟ್ ಆಕ್ಷನ್, ರೈಟ್? ಫಿನಿಶ್ಡ್ ಆಕ್ಷನ್. ಇವಾಗ ಅವಳು ನರ್ಸ್ ಇಲ್ಲ ಅಂತ ಅರ್ಥ. ಓಕೆ, ದೆನ್ ಹೌ ಟು ರೈಟ್ ಇನ್ ಫ್ಯೂಚರ್ ಸಿಂಪಲ್. ಟೀನಾ ವಿಲ್ ಬಿ ಎ ನರ್ಸ್. ಸೊ ಅವಳು ಇವಾಗ ನರ್ಸ್ ಇಲ್ಲ, ಮುಂದೆ ಭವಿಷ್ಯತ್ ಕಾಲದಲ್ಲಿ ಅವಳು ನರ್ಸ್ ಆಗಲಿದ್ದಾಳೆ. ಓಕೆ, ಟು ಬಿ ವರ್ಬ್ ಅನ್ನ ಯೂಸ್ ಮಾಡಿದಾಗ ಫ್ಯೂಚರ್ ಸಿಂಪಲ್ ಅಲ್ಲಿ ನಾವು ವಿಲ್ ಬಿ ಯೂಸ್ ಮಾಡ್ತೀವಿ. ಓಕೆ, ಲೆಟ್ ಅಸ್ ಸಿ ಸೆಕೆಂಡ್ ಟೈಪ್, ದಟ್ ಈಸ್ ಕಂಟಿನ್ಯೂಸ್ ಟೆನ್ಸಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ರೈಟ್? ಈ ಕಂಟಿನ್ಯೂಸ್ ಟೆನ್ಸ್ ಅನ್ನ ಪ್ರೋಗ್ರೆಸಿವ್ ಟೆನ್ಸ್ ಅಂತಾನೂ ಕೂಡ ಕರೀತಾರೆ. ಪ್ರೆಸೆಂಟ್ ಪ್ರೋಗ್ರೆಸಿವ್ ಟೆನ್ಸ್, ಪಾಸ್ಟ್ ಪ್ರೋಗ್ರೆಸಿವ್ ಟೆನ್ಸ್, ರೈಟ್? Progressive tense, then future progressive tense. Okay, then what do you mean by present continuous tense? This present continuous tense describe an action that is happening now. ಈ present continuous tense ಎದ್ರ ಬಗ್ಗೆ ತಿಳಿಸಿಕೊಡುತ್ತೆ? ಪ್ರಸ್ತುತವಾಗಿ ನಡೆಯುತ್ತಿರುವ ಘಟನೆಯ ಬಗ್ಗೆ ಅಥವಾ ಇವಾಗ ನಡೆಯುತ್ತಿರುವ ಘಟನೆಯ ಬಗ್ಗೆ ತಿಳಿಸಿಕೊಡುತ್ತೆ, ರೈಟ್? See here, is, she is, he she it ಬಂದಾಗ ಪ್ರೆಸೆಂಟ್ ಅಲ್ಲಿ to be verb is ಯೂಸ್ ಮಾಡ್ತೀವಿ, ರೈಟ್? ಸೊ to be verb. ಹಾಗಾದ್ರೆ ಟು ಬಿ ವರ್ಬ್ ಯಾವ್ಯಾವು? ಆಮ್, ಆರ್, ಈಸ್, ವಾಸ್, ವರ್ಬ್. ದೀಸ್ ಆರ್ ಆಲ್ ಟು ಬಿ ವರ್ಬ್ಸ್, ರೈಟ್? ಪ್ರೆಸೆಂಟ್ ಸಿಂಪಲ್ ಅಲ್ಲಿ ಈ ಟು ಬಿ ವರ್ಬ್ಸ್ ಮೇನ್ ವರ್ಬ್ ಆಗಿ ಕಾರ್ಯವನ್ನ ನಿರ್ವಹಿಸಿದ್ವು, ಆದ್ರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿ ಕಾರ್ಯವನ್ನ ನಿರ್ವಹಿಸುತ್ತವೆ, ರೈಟ್? ಶಿ ಈಸ್ ಈಟಿಂಗ್ ಪಿಜ್ಜಾ. ಈಟಿಂಗ್ ಇಸ್ ದ ಮೇನ್ ವರ್ಬ್ ಇನ್ ದಿಸ್ ಸೆಂಟೆನ್ಸ್, ರೈಟ್? ಮೇನ್ ವರ್ಬ್. ಶಿ ಈಸ್ ಈಟಿಂಗ್ ಯಾವ ವರ್ಬ್ ಅನ್ನ ತಗೊಂಡಿದ್ವಿ? ಪ್ರೆಸೆಂಟ್ ಪಾರ್ಟಿಸಿಪಲ್, ಕ್ರಿಯೆಯ 4ನೇ ರೂಪವನ್ನ ಇಲ್ಲಿ ತಗೊಂಡಿದೀವಿ. ಎಲ್ಲಿ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ. ಐ ಆಲ್ರೆಡಿ ಸೇಡ್ ಅಬೌಟ್ ದಿಸ್, ರೈಟ್? ಟು ಬಿ ವರ್ಬ್ಸ್ ಈಸ್ ಯೂಸ್ ಟು ಫಾರ್ಮ್ ಕಂಟಿನ್ಯೂಸ್ ಟೆನ್ಸಸ್. ಟು ಬಿ ವರ್ಬ್ಸ್ ಎದಕ್ಕೆ ಸಹಾಯ ಮಾಡುತ್ತವೆ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಫಾರ್ಮ್ ಮಾಡೋದಕ್ಕೆ, ರೂಪುಗೊಳಿಸೋದಕ್ಕೆ ಟು ಬಿ ವರ್ಬ್ಸ್ ಸಹಾಯ ಮಾಡುತ್ತವೆ. ಓಕೆ, ಸಿ ಹಿಯರ್, ನಾವು ಕ್ರಿಯೆಯ 4ನೇ ರೂಪವನ್ನ ತಗೊಳ್ತೀವಿ. ಪ್ರೆಸೆಂಟ್ ಪಾರ್ಟಿಸಿಪಲ್ ಆಫ್ ದ ಮೇನ್ ವರ್ಬ್. ಈ ಮೇನ್ ವರ್ಬ್ ING ಅಲ್ಲಿ ಎಂಡ್ ಆಗುತ್ತೆ, ಎಲ್ಲಿ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ, ರೈಟ್? ಹಿಯರ್ ದಿಸ್ ಟು ಬಿ ವರ್ಬ್ ಆಕ್ಟ್ಸ್ ಆಸ್ ಎ ಹೆಲ್ಪಿಂಗ್ ವರ್ಬ್, ರೈಟ್? ಶಿ ಈಸ್ ಈಟಿಂಗ್ ಪಿಜ್ಜಾ. ಅವಳು ಪಿಜ್ಜಾ ತಿನ್ನುತ್ತಾ ಇದ್ದಾಳೆ, ರೈಟ್? ನೆಕ್ಸ್ಟ್, ಹೌ ಟು ರೈಟ್ ಇನ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಇದನ್ನೇ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬರೆದಾಗ ಶಿ ವಾಸ್, ರೈಟ್? ಸಿ ಹಿಯರ್, ಪಾಸ್ಟ್ ಟೆನ್ಸ್ ಅಲ್ಲಿ ಏನಾಗುತ್ತೆ? ವಾಸ್ ಆಗುತ್ತೆ, ರೈಟ್? ಶಿ ವಾಸ್ ಈಟಿಂಗ್ ಪಿಜ್ಜಾ. ಅವಳು ಹಿಂದೆ ಪಿಜ್ಜಾ ತಿನ್ನುತ್ತಾ ಇದ್ದಳು, ಎಲ್ಲಿ? ಭೂತಕಾಲದಲ್ಲಿ. ಓಕೆ, ಅಲ್ಲಿ ಭೂತಕಾಲದಲ್ಲಿ ಕಂಟಿನ್ಯೂ ಆಗಿರುವ ಘಟನೆ ಬಗ್ಗೆ ತಿಳಿಸಿಕೊಡುತ್ತೆ, ರೈಟ್? ನೆಕ್ಸ್ಟ್, ಸಿ ಹಿಯರ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಶಿ ವಿಲ್ ಬಿ, ರೈಟ್? ಫ್ಯೂಚರ್ ಅಲ್ಲಿ ವಿಲ್ ಬಿ ಯೂಸ್ ಮಾಡ್ತೀವಿ. ಎಲ್ಲಾ ಪರ್ಸನ್ಗೂ ನಾವು ಇಲ್ಲಿ ವಿಲ್ ಬಿನೇ ಬರುತ್ತೆ. ಓಕೆ, ಶಿ ವಿಲ್ ಬಿ ಈಟಿಂಗ್ ಪಿಜ್ಜಾ, ದಟ್ ಈಸ್ V4. ಪ್ರೆಸೆಂಟ್ ಪಾರ್ಟಿಸಿಪಲ್ ನ ಇಲ್ಲಿ ಬರಿತೀವಿ. ಓಕೆ, see your next example. I am going to Paris. I am ಅನ್ನೋದೇನದು? ಟು ಬಿ ವರ್ಬ್, ಹೆಲ್ಪಿಂಗ್ ವರ್ಬ್. This is helping verb or auxiliary verb, right? Going, I am going to Paris. ನಾನು ಪ್ಯಾರಿಸ್ಗೆ ಹೋಗುತ್ತಾ ಇದ್ದೇನೆ, ರೈಟ್? ದಟ್ ಈಸ್ ಆನ್ ಗೋಯಿಂಗ್ ಆಕ್ಷನ್, ಇವಾಗ ನಡೆಯುತ್ತಿರುವ ಘಟನೆ, ರೈಟ್? ಸೊ ಇಲ್ಲಿ ಗೋ ಇಸ್ ದ ಬೇಸ್ ವರ್ಬ್. ಪಾಸ್ಟ್ ಸಿಂಪಲ್ ಅಲ್ಲಿ ಏನಾಗುತ್ತೆ? ವೆಂಟ್ ಆಗುತ್ತೆ, ರೈಟ್? ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಮೇನ್ ವರ್ಬ್ ಗಾನ್ ಆಯ್ತು. ನೆಕ್ಸ್ಟ್ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಲ್ಲಿ ಗೋಯಿಂಗ್, ರೈಟ್? ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನಾವು ಯಾವಾಗ್ಲೂ ING ವರ್ಬ್ ಅನ್ನ ಯೂಸ್ ಮಾಡ್ತೀವಿ, ರೈಟ್? ದಟ್ ಈಸ್ V4. I am going to Paris. This is in present tense. Past tense ಅಲ್ಲಿ I was going to Paris. Past tense ಅಲ್ಲಿ, ರೈಟ್? ಪಾಸ್ಟ್ ಟೆನ್ಸ್ ಅಲ್ಲಿ ಕಂಟಿನ್ಯೂ ಆಗಿರುವ ಘಟನೆ ಭೂತಕಾಲದಲ್ಲಿ. ನಾನು ಪ್ಯಾರಿಸ್ಗೆ ಹೋಗುತ್ತಾ ಇದ್ದೆ, ಯಾವಾಗ? ಭೂತಕಾಲದಲ್ಲಿ, ರೈಟ್? ನೆಕ್ಸ್ಟ್ ಫ್ಯೂಚರ್ ಟೆನ್ಸ್ ಅಲ್ಲಿ ಏನಾಗುತ್ತೆ? ವಿಲ್ ಬಿ. ಐ ವಿಲ್ ಬಿ ಗೋಯಿಂಗ್ ಟು ಪ್ಯಾರಿಸ್. ನಾನು ಮುಂದೊಂದು ದಿನ ಪ್ಯಾರಿಸ್ಗೆ ಹೋಗ್ತಾ ಇರ್ತೀನಿ, ಎಲ್ಲಿ? ಫ್ಯೂಚರ್ ಅಲ್ಲಿ. ಓಕೆ, ಲೈಕ್ ದಿಸ್. ನೆಕ್ಸ್ಟ್, ದೇ ಆರ್ ವಾಚಿಂಗ್ ಎ ಮೂವಿ. ವಾಟ್ ದೇ ಆರ್ ಡೂಯಿಂಗ್ ನೌ? ಕರೆಂಟ್ಲಿ ದೇ ಆರ್ ವಾಚಿಂಗ್ ಎ ಮೂವಿ. ಅವರು ಇವಾಗ ಏನ್ ಮಾಡ್ತಾ ಇದ್ದಾರೆ? ಮೂವಿಯನ್ನ ನೋಡ್ತಾ ಇದ್ದಾರೆ, ರೈಟ್? ದೇ ಆರ್, ರೈಟ್? ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಆರ್ ಬರುತ್ತೆ. ಸೊ ದೇ ಅನ್ನೋದೆಂದು ಪ್ಲೂರಲ್, ಈ ಶೀಟ್ ಏನದು ಥರ್ಡ್ ಪರ್ಸನ್ ಸಿಂಗುಲರ್, ರೈಟ್? ದಿಸ್ ಇಸ್ ಥರ್ಡ್ ಪರ್ಸನ್ ಪ್ಲೂರಲ್, ದೇ. ಓಕೆ, ಸಿ ಹಿಯರ್, ವಾಚಿಂಗ್ ಪ್ರೆಸೆಂಟ್ ಪಾರ್ಟಿಸಿಪಲ್ ಆಫ್ ದ ಮೇನ್ ವರ್ಬ್ ವಾಚ್. ಇದೇನಿದು? ಮೇನ್ ವರ್ಬ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ING ಅಲ್ಲಿ ಎಂಡ್ ಆಗುತ್ತೆ, ವಾಚಿಂಗ್ ಆಗುತ್ತೆ, ರೈಟ್? ಪ್ರಸ್ತುತವಾಗಿ ಕಂಟಿನ್ಯೂ ಆಗಿ ಇವಾಗ ನಡೆಯುತ್ತಿರುವ ಘಟನೆಯನ್ನ ವಿವರಿಸುವಾಗ ನಾವು ಪ್ರೆಸೆಂಟ್ ಪಾರ್ಟಿಸಿಪಲ್ V4 ರೂಪವನ್ನ ಬರಿತೀವಿ, ರೈಟ್? ದೇ ಆರ್ ವಾಚಿಂಗ್ ಎ ಮೂವಿ. ಹೌ ಟು ರೈಟ್ ಇನ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್? ದೇ ವರ್, ರೈಟ್? ಪಾಸ್ಟ್ ಅಲ್ಲಿ ಏನಾಗುತ್ತೆ? ಆರ್ ಇದ್ದಿದ್ದು
ವರ್ ಆಗುತ್ತೆ, ರೈಟ್. ದೇ ವರ್ ವಾಚಿಂಗ್ ಎ ಮೂವಿ, ಅವರು ಹಿಂದೆ ಏನ್ ಮಾಡ್ತಾ ಇದ್ರು, ಮೂವಿ ನೋಡ್ತಾ ಇದ್ರು. ಓಕೆ, ಭೂತಕಾಲದಲ್ಲಿ ಕಂಟಿನ್ಯೂ ಆಗಿದೆ, ರೈಟ್. ನೆಕ್ಸ್ಟ್ ಫ್ಯೂಚರ್ ಟೆನ್ಸ್ ಅಲ್ಲಿ ದೇ ವಿಲ್ ಬಿ ವಾಚಿಂಗ್ ಅ ಮೂವಿ, ಅವರು ಮುಂದೊಂದು ದಿನ ಟಿವಿಯನ್ನ ನೋಡ್ತಾ ಇರುತ್ತಾರೆ. ಎಲ್ಲಿ, ಫ್ಯೂಚರ್ ಟೆನ್ಸ್ ಅಲ್ಲಿ. ಈ ಕ್ರಿಯೆ ಫ್ಯೂಚರ್ ಟೆನ್ಸ್ ಅಲ್ಲಿ ಮುಂದುವರಿಯುತ್ತೆ. Okay, let us see the third type, that is perfect tenses: present perfect tense, past perfect tense, future perfect tense. Right? To form perfect tenses, which auxiliary verb will help? Perfect tense ಅನ್ನ ರೂಪುಗೊಳಿಸೋದಕ್ಕೆ ಯಾವ auxiliary verb help ಮಾಡುತ್ತೆ ಅಂತ ಹೇಳಿದೆ? Have. The auxiliary verb have is used to form perfect tenses. ಏನಿದು have? Perfect tenses ಅನ್ನ ರೂಪುಗೊಳಿಸೋದಕ್ಕೆ ಸಹಾಯ ಮಾಡುತ್ತದೆ, right? Auxiliary verb be, ಹಿಂದೆ ಹೇಳಿದ್ನಲ್ಲ, auxiliary verb be is used to form present continuous tenses, past continuous tenses, future continuous tenses. So auxiliary verb be continuous tenses ಅನ್ನ ರೂಪುಗೊಳಿಸೋದಕ್ಕೆ ಸಹಾಯ ಮಾಡುತ್ತೆ, right? This auxiliary verb have is used to form present perfect tense, past perfect tense and future perfect tense. Okay, let us see the example. She has eaten pizza. Right? See here, in present perfect tense ಅಲ್ಲಿ present ಅಲ್ಲಿ ಏನಾಗುತ್ತೆ, he she it ಬಂದಾಗ has ಬರುತ್ತೆ, right? She has eaten pizza, ಅವಳು ಪಿಜ್ಜಾ ತಿಂದಿದ್ದಾಳೆ. That is a finished action, ಮುಗಿದು ಹೋಗಿರುವ ಘಟನೆ, right? ಮುಗಿದು ಹೋಗಿರುವ ಘಟನೆ ಆಗಿದ್ರು ಕೂಡ ಅದು ವರ್ತಮಾನ ಕಾಲಕ್ಕೂ ಸಂಬಂಧಪಡುತ್ತದೆ. Means the action has finished in the past but also that is relevant to the present. ಅಂದ್ರೆ ಅವಳು ಪಿಜ್ಜಾ ತಿಂದು ಬಾಳತ್ತೇನ್ ಆಗಿಲ್ಲ, ರೈಟ್? ಇವಾಗ ತಾನೇ ಜಸ್ಟ್ ಕಂಪ್ಲೀಟ್ ಮಾಡಿದ್ದಾಳೆ. ಓಕೆ, ಶಿ ಹ್ಯಾಸ್ ಈಟನ್ ಪಿಜ್ಜಾ, ರೈಟ್? ಸೊ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಏನಾಗುತ್ತೆ, ಸಿಯರ್ ಇಲ್ಲಿ ಹ್ಯಾಸ್ ಇದ್ದಿದ್ದು ಹ್ಯಾಡ್ ಆಗುತ್ತೆ, ಹಿ ಶಿ ಇಟ್ ಬಂದಾಗಲೂ ಕೂಡ ಹ್ಯಾಡ್ ಆಗುತ್ತೆ. ಇಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲಿ ನಾವು ಎಲ್ಲ ಗ್ರಾಮ್ಯಾಟಿಕಲ್ ಪರ್ಸನ್ಗೂ ಹ್ಯಾಡ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಶಿ ಹ್ಯಾಡ್ ಈಟನ್ ಪಿಜ್ಜಾ, ಅವಳು ಪಿಜ್ಜಾ ತಿಂದಿದ್ದಾಳೆ, ರೈಟ್? ಪಾಸ್ಟ್ ಆಕ್ಷನ್ ಶಿ ಹ್ಯಾಡ್ ಈಟನ್ ಪಿಜ್ಜಾ ಅಂದ್ರೇನು? ಸೊ an action happened before another past action. ಒಂದು ಘಟನೆ ನಡೆಯುವ ಮುಂಚೆ ಇನ್ನೊಂದು ಘಟನೆ ನಡೆದು ಹೋಗಿರುತ್ತದೆ. ಎಲ್ಲಿ, ಭೂತಕಾಲದಲ್ಲಿ. ಫಾರ್ ಎಕ್ಸಾಂಪಲ್, when the guest arrived, she had eaten pizza. ಅವಳು ಅತಿಥಿಗಳು ಬರುವ ಮುಂಚೆಯೇ ಪಿಜ್ಜಾ ತಿಂದಿದ್ದಾಳೆ, ರೈಟ್? ಈ ಆಕ್ಷನ್ ಕಂಪ್ಲೀಟ್ ಆಗಿದೆ. ಅವರು ಬರುವ ಮುಂಚೆಯೇ ಆ ಆಕ್ಷನ್, ಅತಿಥಿಗಳು ಬರುವ ಮುಂಚೆಯೇ ಈ ಆಕ್ಷನ್ ಮುಗಿದು ಹೋಗಿದೆ ಅಂತ ಅರ್ಥ. ಈ ಕ್ರಿಯೆ ಮುಗಿದು ಹೋಗಿದೆ ಅಂತ ಸಂದರ್ಭದಲ್ಲಿ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ, ರೈಟ್? ಒಂದು ಘಟನೆ ನಡೆಯುವ ಮುಂಚೆ ಇನ್ನೊಂದು ಘಟನೆ ಮುಗಿದು ಹೋಗಿರುತ್ತದೆ, ರೈಟ್? ನೆಕ್ಸ್ಟ್, ಹಿಯರ್ ಅನದರ್ ಥಿಂಗ್, ಅಬ್ಸರ್ವ್ ಹಿಯರ್, ಈಟನ್. ನಾವು ಯಾವ ಫಾರ್ಮ್ ಅನ್ನ ತಗೊಂಡಿದೀವಿ, ಕ್ರಿಯೆ ಯಾವ ರೂಪವನ್ನು ಯೂಸ್ ಮಾಡಿದೀವಿ? ಹಾಗಾದ್ರೆ ಹಿಯರ್ ಈಟ್, ಇದು ಈಟ್ ಅನ್ನೋದೇನಿದು ಕ್ರಿಯೆ ಮೊದಲನೇ ರೂಪ, ಎರಡನೇ ರೂಪ ಏನಾಯ್ತು, ಏಟ್ ಆಯ್ತು. ನೆಕ್ಸ್ಟ್ V3, ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಮೇನ್ ವರ್ಬ್. ಈಟ್, ಏಟ್, ಈಟನ್, ರೈಟ್? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಥವಾ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ನಾವು ಕ್ರಿಯೆಯ ಮೂರನೇ ರೂಪವನ್ನ ಬರಿತೀವಿ, ರೈಟ್? ದಟ್ ಈಸ್ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಮೇನ್ ವರ್ಬ್, ರೈಟ್? See here, future perfect tense, she will have eaten pizza. So future perfect tense ಅಲ್ಲಿ will have ಯೂಸ್ ಮಾಡ್ತೀವಿ. ಓಕೆ, will have plus V3, past participle of the main verb. For example, she will have eaten pizza by the time I reach home. ನಾನು ಮನೆಗೆ ಹೋಗುವಷ್ಟರಲ್ಲಿ ಅವಳು ಪಿಜ್ಜಾ ತಿಂದಿರುತ್ತಾಳೆ, ರೈಟ್? ಪಿಜ್ಜಾ ಇಲ್ಲಿ ಫ್ಯೂಚರ್ ಟೆನ್ಸ್ ಅಲ್ಲಿ. ಸೊ that action will happen before another action in the future. ಒಂದು ಘಟನೆ ನಡೆಯುವ ಮುಂಚೆ ಇನ್ನೊಂದು ಘಟನೆ ನಡೆದು ಹೋಗಿರುತ್ತದೆ, ಎಲ್ಲಿ, ಫ್ಯೂಚರ್ ಅಲ್ಲಿ. ದಿಸ್ ಇಸ್ ಇನ್ ಪಾಸ್ಟ್ ಟೆನ್ಸ್ ಅಲ್ಲಿ. ಓಕೆ, ಒಂದು ಘಟನೆ ನಡೆಯುವ ಮುಂಚೆ ಇನ್ನೊಂದು ಪಾಸ್ಟ್ ಘಟನೆ ನಡೆದು ಹೋಗಿರುತ್ತದೆ, ಎಲ್ಲಿ, ಪಾಸ್ಟ್ ಟೆನ್ಸ್ ಅಲ್ಲಿ, ಭೂತಕಾಲದಲ್ಲಿ. ಓಕೆ, see another example, you will come to know. See here, I have lost my key, right? Present ಅಲ್ಲಿ ಏನ್ ಬರುತ್ತೆ, I ಇದ್ದಾಗ have. I have lost my key. See here, lost ಅನ್ನೋದೇನದು, ಇಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ತಗೊಂಡಿದೀವಿ, ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಮೇನ್ ವರ್ಬ್. ಹಾಗಾದ್ರೆ ಬೇಸ್ ವರ್ಬ್ ಯಾವುದು, ಲೂಸ್, ರೈಟ್? ಲೂಸ್ ಪಾಸ್ಟ್ ಸಿಂಪಲ್ ಅಲ್ಲಿ ಏನಾಗುತ್ತೆ, ಲಾಸ್ಟ್. ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲೂ ಕೂಡ ಲಾಸ್ಟ್ ಆಗುತ್ತೆ. ಐ ಹ್ಯಾವ್ ಲಾಸ್ಟ್ ಮೈ ಕೀ, ನಾನು ನನ್ನ ಕೀಯನ್ನ ಕಳೆದುಕೊಂಡಿದ್ದೇನೆ, ರೈಟ್? ಸೊ ಇವಾಗ ರೀಸೆಂಟ್ ಆಗಿ ಕಳೆದು ಹೋಗಿದೆ ಕೀ, ಯಾವಾಗೋ ಹಿಂದೆ ಕಳೆದಿದ್ದಲ್ಲ. ಇದು ಫಿನಿಶ್ಡ್ ಆಕ್ಷನ್ ಆಗಿದ್ರು ಕೂಡ ವರ್ತಮಾನ ಕಾಲಕ್ಕೆ ಸಂಬಂಧಪಟ್ಟಿದೆ, ರೈಟ್? ಆ ಕಳೆದು ಹೋಗಿರೋ ಕೀನ ಇವಾಗ ಹುಡುಕ್ತಾ ಇದ್ದಾರೆ ವರ್ತಮಾನದಲ್ಲಿ, ರೈಟ್? ಹಿಯರ್ ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಏನಾಗುತ್ತೆ, ಇಲ್ಲಿ ಹ್ಯಾವ್ ಇರೋದು ಐ ಹ್ಯಾಡ್ ಆಗುತ್ತೆ, ರೈಟ್? ಐ ಹ್ಯಾಡ್ ಲಾಸ್ಟ್ ಮೈ ಕೀ. ಸೊ ಪಾಸ್ಟ್ ಪರ್ಫೆಕ್ಟ್ ಅನ್ನ ಯಾವಾಗ ಯೂಸ್ ಮಾಡ್ತೀವಿ ಹಾಗಾದ್ರೆ, ಒಂದು ಕ್ರಿಯೆ ನಡೆಯುವ ಮುಂಚೆ ಇನ್ನೊಂದು ಪಾಸ್ಟ್ ಕ್ರಿಯೆ ನಡೆದು ಹೋಗಿರುತ್ತದೆ. ಫಾರ್ ಎಕ್ಸಾಂಪಲ್, when the friends arrived,
ಐ ಹ್ಯಾಡ್ ಲಾಸ್ಟ್ ಮೈ ಕೀ. ನನ್ನ ಗೆಳೆಯರು ಬರುವುದರೊಳಗೆ ನನ್ನ ಕೀ ಕಳೆದು ಹೋಗಿದೆ. ರೈಟ್. ಸೊ ಅವರು ಬರುವ ಮುಂಚೆನೆ ಈ ಕ್ರಿಯೆ ಕಂಪ್ಲೀಟ್ ಆಗಿದೆ ಎಲ್ಲಿ, ಪಾಸ್ಟ್ ಟೆನ್ಸ್ ಅಲ್ಲಿ. ಅಂತ ಸಂದರ್ಭದಲ್ಲಿ ನಾವು ಹ್ಯಾಡ್ ಯೂಸ್ ಮಾಡ್ತೀವಿ. ಓಕೆ. ಹಿಯರ್ ಇನ್ ಫ್ಯೂಚರ್ ಟೆನ್ಸ್ ವಿಲ್ ಹ್ಯಾವ್, ಐ ವಿಲ್ ಹ್ಯಾವ್ ಲಾಸ್ಟ್ ಮೈ ಕೀ. ಫ್ಯೂಚರ್ ಅಲ್ಲಿ ಮುಗಿದು ಹೋಗಿರುವ ಘಟನೆ, ನಾನು ನನ್ನ ಕೀಯನ್ನು ಕಳೆದುಕೊಂಡಿರುತ್ತೇನೆ. ರೈಟ್. ಐ ವಿಲ್ ಹ್ಯಾವ್ ಲಾಸ್ಟ್ ಮೈ ಕೀ ಬೈ ದಿ ಟೈಮ್ ಫ್ರೆಂಡ್ಸ್ ರೀಚ್ ಹೋಮ್. ನನ್ನ ಗೆಳೆಯರು ಬರುವಷ್ಟರಲ್ಲಿ ನಾನು ಕೀಯನ್ನು ಕಳೆದುಕೊಂಡಿರುತ್ತೇನೆ. ಹಿಯರ್ ನೆಕ್ಸ್ಟ್ ಐ ಹ್ಯಾವ್ ಬೀನ್ ದೇರ್. ನಾನು ಅಲ್ಲಿಗೆ ಹೋಗಿದ್ದೆ. ರೈಟ್. ರೀಸೆಂಟ್ ಆಗಿ ಇವಾಗ ತಾನೇ ಹೋಗಿ ಬಂದಿರ್ಬೋದು. ರೈಟ್. ದಟ್ ಆಕ್ಷನ್ ಹ್ಯಾಸ್ ದ ಇಂಪ್ಯಾಕ್ಟ್ ಆನ್ ದಿ ಪ್ರೆಸೆಂಟ್, ಸ್ಟಿಲ್ ರಿಲೆವೆಂಟ್ ಟು ದ ಪ್ರೆಸೆಂಟ್. ವರ್ತಮಾನ, ಇದು ಮುಗಿದು ಹೋಗಿರುವ ಘಟನೆ ಆಗಿದ್ರು ಕೂಡ ವರ್ತಮಾನ ಕಾಲಕ್ಕೆ ಸಂಬಂಧಪಟ್ಟಿದೆ. ಇವಾಗ ತಾನೇ ಜಸ್ಟ್ ಅಲ್ಲಿಗೆ ಹೋಗಿದ್ದೆ ಅಂತ ಅರ್ಥ. ಐ ಹ್ಯಾವ್ ಬೀನ್ ದೇರ್, ನಾನು ಅಲ್ಲಿಗೆ ಹೋಗಿದ್ದೆ. ರೈಟ್. ಹಿಯರ್ ಇನ್ ಪ್ರೆಸೆಂಟ್ ಪಾಸ್ಟ್ ಪರ್ಫೆಕ್ಟ್ ಐ ಹ್ಯಾಡ್ ಬೀನ್ ದೇರ್. ರೈಟ್. ಪಾಸ್ಟ್ ಅಲ್ಲಿ ಏನಾಗುತ್ತೆ, ಹ್ಯಾವ್ ಇದ್ದದ್ದು ಹ್ಯಾಡ್ ಆಗುತ್ತೆ. ನಾನು ಅಲ್ಲಿಗೆ ಹೋಗಿದ್ದೆ. ರೈಟ್. ಫಾರ್ ಎಕ್ಸಾಂಪಲ್, ವೆನ್ ದ ಬಾಸ್ ಅರೈವ್ಡ್ ಟು ದ ಆಫೀಸ್ ಐ ಹ್ಯಾಡ್ ಬೀನ್ ದೇರ್. ನನ್ನ ಬಾಸ್ ಬರುವಷ್ಟರಲ್ಲಿ ನಾನು ಅಲ್ಲಿ ಇದ್ದೆ ಅಂತ ಅರ್ಥ. ಓಕೆ. ಸೊ ಬಾಸ್ ಬರುವುದೇನದು ಒಂದು ಕ್ರಿಯೆ, ಆ ಬಂದು ತಲುಪೋದ್ರೊಳಗೆ ಈ ಆಕ್ಷನ್ ಕಂಪ್ಲೀಟ್ ಆಗಿದೆ. ಇದು ಪಾಸ್ಟ್ ಆಕ್ಷನ್. ರೈಟ್. ಸೊ an action happened before another past action. ಒಂದು ಘಟನೆ ನಡೆಯುವ ಮುಂಚೆ ಇನ್ನೊಂದು ಘಟನೆ ಮುಗಿದು ಹೋಗಿದೆ. ಅಂತಹ ಸಂದರ್ಭದಲ್ಲಿ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಯೂಸ್ ಮಾಡ್ತೀವಿ. ರೈಟ್. ನೆಕ್ಸ್ಟ್ ಹಿಯರ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಐ ವಿಲ್ ಹ್ಯಾವ್ ಬೀನ್ ದೇರ್. ರೈಟ್. ನಾನು ಅಲ್ಲಿ ಹೋಗಿರುತ್ತೇನೆ. ರೈಟ್. ಐ ವಿಲ್ ಹ್ಯಾವ್ ಬೀನ್ ದೇರ್ ಬೈ ದಿ ಟೈಮ್ ಬಾಸ್ ರೀಚ್ ಆಫೀಸ್. ನನ್ನ ಬಾಸ್ ಬರುವಷ್ಟರಲ್ಲಿ ನಾನು ಅಲ್ಲಿಗೆ ಹೋಗಿರುತ್ತೇನೆ. ಎಲ್ಲಿ, ಫ್ಯೂಚರ್ ಟೆನ್ಸ್ ಅಲ್ಲಿ. ಫ್ಯೂಚರ್ ಟೆನ್ಸ್ ಅಲ್ಲಿ ಕಂಪ್ಲೀಟ್ ಆಗಿರುತ್ತೆ ಘಟನೆ, ಒಂದು ಘಟನೆ ನಡೆಯುವ ಮುಂಚೆ. ಓಕೆ. ದಿಸ್ ಇಸ್ ಆಲ್ ಅಬೌಟ್ ಪರ್ಫೆಕ್ಟ್ ಟೆನ್ಸಸ್. ಹಿಯರ್ ಅನದರ್ ಥಿಂಗ್, ಬೀನ್. ಸೊ ವಿ ಹ್ಯಾವ್ ಟೇಕನ್ ಹಿಯರ್ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಮೇನ್ ವರ್ಬ್. V3 ರೂಪವನ್ನು ತಗೊಂಡಿದೀವಿ. ಯಾವಾಗ್ಲೂ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ನಾವು ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ವರ್ಬ್ ಅನ್ನೇ ಯೂಸ್ ಮಾಡ್ತೀವಿ. V3 ಫಾರ್ಮ್ ಅಲ್ಲಿ ಇರೋದು. ರೈಟ್. ಈಟನ್, ಲಾಸ್ಟ್, ಬೀನ್. ಓಕೆ. ಹಿಯರ್ ಹಾಗಾದ್ರೆ ಬೇಸ್ ಫಾರ್ಮ್ ಯಾವುದು, ಆಮ್ ಅಥವಾ ಆರ್. ಪಾಸ್ಟ್ ಸಿಂಪಲ್ ಎಲ್ಲ ಏನಾಗುತ್ತೆ, ವಾಸ್ ವರ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ಮೇನ್ ವರ್ಬ್ ಅಲ್ಲಿ ಬೀನ್ ಆಗುತ್ತೆ. ನೆಕ್ಸ್ಟ್ V4 ಅಲ್ಲಿ ಬೀಯಿಂಗ್ ING ಫಾರ್ಮ್ ಆಗುತ್ತೆ. ನೆಕ್ಸ್ಟ್ V5 ಅಲ್ಲಿ ಬಿ. ದಿಸ್ ಒನ್ ಇಸ್ ಎಕ್ಸೆಪ್ಷನ್. ರೈಟ್. ಇಲ್ಲಿ ಯಾವುದೇ ಎಸ್ ಅಥವಾ ES ಆಡ್ ಆಗೋದಿಲ್ಲ ಬಿಗೆ. ಓಕೆ. ಸಿ ಹಿಯರ್ ಲಾಸ್ಟ್ ಒನ್, ದಟ್ ಈಸ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಸ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇದ್ದಾಗ ನಾವು ಬೀನ್ ಯೂಸ್ ಮಾಡ್ತೀವಿ. ಓಕೆ. ಶಿ ಹ್ಯಾಸ್ ಬೀನ್ ಈಟಿಂಗ್ ಪಿಜ್ಜಾ ಮೀನ್ಸ್ ಈ ಶೀಟ್ ಬಂದಾಗ ಹ್ಯಾಸ್ ಬರುತ್ತೆ. ಓಕೆ. ಮೀನ್ಸ್ ಆಕ್ಟಿವಿಟೀಸ್ ದಟ್ ಆರ್ ಸ್ಟಾರ್ಟೆಡ್ ಇನ್ ದ ಪಾಸ್ಟ್ ಅಂಡ್ ಆಲ್ಸೋ ಇಟ್ ಈಸ್ ಸ್ಟಿಲ್ ಕಂಟಿನ್ಯೂ ಟು ದ ಪ್ರೆಸೆಂಟ್. ಮೀನ್ಸ್ ಭೂತಕಾಲದಲ್ಲಿ ಕ್ರಿಯೆ ಸ್ಟಾರ್ಟ್ ಆಗಿದ್ದು ಅದು ವರ್ತಮಾನ ಕಾಲದಲ್ಲೂ ಮುಂದುವರೆದಿದೆ ಅಂತ ಅರ್ಥ. ಓಕೆ. ಶಿ ಹ್ಯಾಸ್ ಬೀನ್ ಈಟಿಂಗ್ ಪಿಜ್ಜಾ, ಅವಳು ಪಿಜ್ಜಾ ತಿನ್ನುತ್ತಾಳೆ ಇದ್ದಾಳೆ. ಓಕೆ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಶಿ ಹ್ಯಾಡ್ ಬೀನ್ ಈಟಿಂಗ್ ಪಿಜ್ಜಾ. ರೈಟ್. ಇಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲಿ ಹ್ಯಾಡ್ ಆಯ್ತು. ಆನ್ ಆಕ್ಷನ್ ಸ್ಟಾರ್ಟೆಡ್ ಇನ್ ದ ಪಾಸ್ಟ್ ಅಂಡ್ ಕಂಟಿನ್ಯೂಡ್ ಅಂಟಿಲ್ ಅನದರ್ ಪಾಸ್ಟ್ ಆಕ್ಷನ್. ಒಂದು ಕ್ರಿಯೆ ಭೂತಕಾಲದಲ್ಲಿ ಸ್ಟಾರ್ಟ್ ಆಗಿದ್ದು ಇನ್ನೊಂದು ಭೂತಕಾಲದ ಕ್ರಿಯೆ ಬರುವವರೆಗೂ ಕಂಟಿನ್ಯೂ ಆಯ್ತು ಅಂತ ಅರ್ಥ. ಓಕೆ. ಶಿ ಹ್ಯಾಡ್ ಬೀನ್ ಈಟಿಂಗ್ ಪಿಜ್ಜಾ. ಫಾರ್ ಎಕ್ಸಾಂಪಲ್, ವೆನ್ ದ ಗೆಸ್ಟ್ ಅರೈವ್ಡ್ ಶಿ ಹ್ಯಾಡ್ ಬೀನ್ ಈಟಿಂಗ್ ಪಿಜ್ಜಾ. ಗೆಸ್ಟ್ ಬಂದ ಮೇಲೂ ಕೂಡ ಅವಳು ತಿಂತಾನೆ ಇದ್ದಾಳೆ ಪಿಜ್ಜಾ ಅಂತ ಅರ್ಥ ಇಲ್ಲಿ ಭೂತಕಾಲದಲ್ಲಿ. ಓಕೆ. ಹಿಯರ್ ಶಿ ವಿಲ್ ಹ್ಯಾವ್ ಬೀನ್ ಈಟಿಂಗ್ ಪಿಜ್ಜಾ. ರೈಟ್. ಇಲ್ಲಿ ಕೂಡ ವಿಲ್ ಹ್ಯಾವ್ ಬೀನ್ ಬರುತ್ತೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ. ರೈಟ್. ಅವಳು ಫ್ಯೂಚರ್ ಟೆನ್ಸ್ ಅಲ್ಲಿ ಅದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಓಕೆ. ದೇರ್ ಇಸ್ ನೋ ಮಚ್ ಡಿಫರೆನ್ಸ್ ಬಿಟ್ವೀನ್ ಪರ್ಫೆಕ್ಟ್ ಟೆನ್ಸ್ ಅಂಡ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ. ಹಿಯರ್ ಶಿ ವಿಲ್ ಹ್ಯಾವ್ ಬೀನ್ ಈಟಿಂಗ್ ಪಿಜ್ಜಾ ಬೈ ದಿ ಟೈಮ್ ಐ ರೀಚ್ ಹೋಮ್. ನಾನು ಮನೆಗೆ ಹೋದ ಮೇಲೂ ಕೂಡ ಇಲ್ಲಿ ಫ್ಯೂಚರ್ ಅಲ್ಲಿ ಭವಿಷ್ಯತ್ ಕಾಲದಲ್ಲಿ ಅವಳು ಪಿಜ್ಜಾ ತಿಂತಾನೆ ಇದ್ದಾಳೆ ಅಂತ ಅರ್ಥ. ಓಕೆ. ಹಿಯರ್ ನೆಕ್ಸ್ಟ್ ಇಟ್ ಹ್ಯಾಸ್ ಬೀನ್ ರೇನಿಂಗ್. ಈ ಶೀಟ್ ಬಂದಾಗ ಹ್ಯಾಸ್ ಬರುತ್ತೆ. ಓಕೆ. ಮಳೆ ಪಾಸ್ಟ್ ಅಲ್ಲಿ ಸ್ಟಾರ್ಟ್ ಆಗಿರೋದು ಈ ಪ್ರೆಸೆಂಟ್ ಅಲ್ಲೂ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಹಿಂದೆ ಸ್ಟಾರ್ಟ್ ಆಗಿರೋದು ಈಗಲೂ ಕೂಡ ಕಂಟಿನ್ಯೂ ಆಗಿದೆ ಅಂತ ಅರ್ಥ. ಓಕೆ. ಇಟ್ ಹ್ಯಾಸ್ ಬೀನ್ ರೇನಿಂಗ್ ಫಾರ್ 1 week. ಒಂದು ವಾರದಿಂದ ಮಳೆ ಸ್ಟಾರ್ಟ್ ಆಗಿದ್ದು ನಿಲ್ತಾನೆ ಇಲ್ಲ. ಓಕೆ. ಸೊ ಹೌ ಟು ರೈಟ್ ಇನ್ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಹ್ಯಾಡ್ ಆಗುತ್ತೆ. ಹ್ಯಾಸ್ ಇದ್ದಿದ್ದು ಇಟ್ ಹ್ಯಾಡ್ ಬೀನ್ ರೇನಿಂಗ್. ಓಕೆ. ನೆಕ್ಸ್ಟ್ ಫ್ಯೂಚರ್ ಟೆನ್ಸ್ ಅಲ್ಲಿ ಇಟ್ ವಿಲ್ ಹ್ಯಾವ್ ಬೀನ್ ರೇನಿಂಗ್. ಫ್ಯೂಚರ್ ಟೆನ್ಸ್ ಅಲ್ಲೂ ಅದು ಕಂಟಿನ್ಯೂ ಆಗುತ್ತೆ. ಓಕೆ. ದಿಸ್ ಇಸ್ ಆಲ್ ಅಬೌಟ್ ಟೆನ್ಸಸ್. ಐ ವಿಲ್ ಮೇಕ್ ಅ ಸಪರೇಟ್ ವಿಡಿಯೋಸ್ ಆನ್ ಎವ್ರಿ ಟೆನ್ಸ್. ಓಕೆ. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್,
ಇನ್ನೂ ಡೀಟೇಲ್ ಆಗಿ ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.